ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಧ್ರುವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಎಲ್ಲ ರಾಯರ ಭಕ್ತರಿಗೂ ಕೂಡ ನನ್ನ ನಮಸ್ಕಾರ. ಗುರುವಾರ ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವ ಗುರು ಸಾರ್ವಭೌಮರ ವಾರ. ಅವತ್ತಿನ ದಿವಸ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಬಹಳ ಬೇಗ ಎದ್ದೇಳ್ತೀವಿ, ರಾಯರ ಪೂಜೆಗೆ ಅಣಿ ಮಾಡ್ಕೊಳ್ತೀವಿ, ರಾಯರ ಪೂಜೆಯನ್ನು ಮಾಡ್ತೀವಿ. ಏನಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ನಾವು ರಾಯರ ಪೂಜೆಯನ್ನು ಮಾಡುವಂತಹದ್ದು? ಪ್ರತಿನಿತ್ಯ ಇರಬಹುದು, ಏಕಾದಶಿ ಉಪವಾಸ ಇರಬಹುದು, ಅಥವಾ ಗುರುವಾರದ ಪೂಜೆಗಳನ್ನು ನಾವು ನೆರವೇರಿಸುವಂತಹದ್ದಿರಬಹುದು. ಅದರ ಹಿಂದೆ ಇರುವಂತಹ ಆಶಯವನ್ನು ನೋಡಿದಾಗ ನಮ್ಮೆಲ್ಲರ ಆಸೆ ನಮ್ಮ ಬದುಕಿನಲ್ಲೂ ಕೂಡ ರಾಯರು ನೆಮ್ಮದಿಯನ್ನು ದಯಪಾಲಿಸಬೇಕು. ಅದರ ಜೊತೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಕೂಡ ರಾಯರು ಕಳೆದು ಬದುಕಿನಲ್ಲಿ ನೆಮ್ಮದಿಯನ್ನು ದಯಪಾಲಿಸಬೇಕು ಅನ್ನುವಂತಹದ್ದೇ ಎಲ್ಲರ ಉದ್ದೇಶ. ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಈ ಮಾತು ಅಂತಂದರೆ, ಬದುಕಿನಲ್ಲಿ ಬಹಳ ಸಂಕಟ, ನೋವು, ಕಷ್ಟ, ರಾಯರನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮ್ಮ ಸಮಸ್ಯೆಗಳಿಗೆ ಅಂತ ಹೇಳಿ ಕೊರಗ್ತಿರಲ್ವ ಪ್ರತಿ ಕ್ಷಣ, ಅಂತಹವರಿಗೆ ನಾನು ಹೇಳುವಂತಹ ಒಂದೇ ಮಾತು: ನೀವು ಮನೆಯಲ್ಲಿ ಸಣ್ಣದಾದರೂ ಸರಿ ಈಗ ರಾಯರ ಒಂದು ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ರಾಯರ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮೇಲೆ ಖಂಡಿತ ರಾಯರ ಒಂದು ಅನುಗ್ರಹ ಇದೆ ಅಂತಾನೆ ಅರ್ಥ. ಏಕೆಂದರೆ ರಾಯರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡವರೆಲ್ಲರೂ ಕೂಡ ರಾಯರ ಫೋಟೋವನ್ನು ಮನೆಯಲ್ಲಿಟ್ಕೊಂಡು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡವರೆಲ್ಲರೂ ಕೂಡ ರಾಯರ ಮುಂದೆ ಹೋಗಿ, ಅಂದರೆ ಅವರ ಬೃಂದಾವನದ ಮುಂದೆ ಹೋಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ಅವರ ಎದುರುಗಡೆ ನಿಲ್ಲಬೇಕಾದರೂ ಅವರ ಒಂದು ಅನುಮತಿ, ಅನುಗ್ರಹ ಬೇಕು. ಹಾಗೆ ಮನೆಯಲ್ಲಿ ನೀವು ಅವ್ರನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೂ ಕೂಡ ಅವರ ಅನುಗ್ರಹ ಬೇಕು. ಎಲ್ಲರೂ ಕೂಡ ರಾಯರ ಭಕ್ತರಾಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವು ಇವತ್ತು ಎಲ್ಲವನ್ನ ಮೀರಿ ರಾಯರ ಒಂದು ಅನುಗ್ರಹ ಪಡ್ಕೊಂಡು ಮನೆಯಲ್ಲಿ ಮನಸ್ಸಿನಲ್ಲಿ ರಾಯರನ್ನು ಆರಾಧಿಸ್ತಾ ಇದ್ದೀರಾ ಅಂತಂದರೆ ಖಂಡಿತ ನಿಮ್ಮ ಬದುಕಿನಲ್ಲಿ ಬೆಳಕು ಮೂಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಈ ಎಲ್ಲ ಕಷ್ಟಗಳನ್ನು ಕಳ್ಕೊಂಡು ಬಹಳ ಬೇಗ ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬಂದು ರಾಯರ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಆಸೆ ಇದ್ದರೆ ಏನು ಮಾಡಬೇಕು ನಾವು ಅಂತಂದರೆ, ನೋಡಿ, ಗುರುವಾರದ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮೂಲಕ ಮನೆಯಲ್ಲಿ ಮಾಡುವಂತಹದ್ದನ್ನು ಕಲೀರಿ. ನಿಮ್ಮ ಎಷ್ಟೋ ಸಮಸ್ಯೆಗಳು ಪ್ರತಿ ಗುರುವಾರ ರಾಯರನ್ನು ಶಾಸ್ತ್ರೋಕ್ತವಾದಂತಹ ವಿಧಿವಿಧಾನದ ಪೂಜಾ ವಿಧಾನಗಳ ಮೂಲಕ ಮಾಡೋದ್ರಿಂದಾನೇ ಕಳೆದು ಹೋಗುತ್ತೆ. ನಾನು ಈ ಚಾನಲನ್ನು ಪ್ರಾರಂಭ ಮಾಡಿದಾಗಿನಿಂದಾನೂ ಇಲ್ಲಿವರೆಗೂ ಕೂಡ ಪ್ರತಿ ಗುರುವಾರದ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ವಿಡಿಯೋವನ್ನು ಹಾಕ್ತಾನೇ ಬಂದಿದ್ದೀನಿ. ಅದರ ಜೊತೆಯಲ್ಲಿ ಹೇಗೆ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡುವಂತಹದ್ದು ಅನ್ನುವಂತಹದ್ದು ಕೂಡ ಬಹಳ ಜನ ಈಗಾಗಲೇ ಕಲ್ತಿದ್ದೀರ. ಗುರುವಾರದ ಪೂಜೆಗಳನ್ನು ಮಾಡೋದಕ್ಕೆ ಬಹಳ ಪ್ರಾಮುಖ್ಯತೆ ಮನೆಯಲ್ಲಿ ಇರುತ್ತೆ. ಅವತ್ತಿನ ದಿವಸ ನೀವೇನು ಮಾಡಬೇಕು, ಆಡಂಬರಕ್ಕೆ ಬೆಲೆ ಕೊಡಬಾರ್ದು. ರಾಯರಿಗೆ ನೋಡಿ, ರಾಯರ ಮುಖವನ್ನೇ ಕಾಣದ ಹಾಗೆ ಹೂಗಳನ್ನು ಹಾಕಿ ಮನಸ್ಸಿಗೆ ಬಂದಷ್ಟು ದೀಪಗಳನ್ನು ರಾಯರ ಮುಂದೆ ಹಚ್ಚೋದ್ರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ನೀವು ಹಾಕುವಂತಹ ಮಾರುಗಟ್ಟಲೆ ಹೂಗಳಿಗಾಗಲಿ ಅಥವಾ ನೀವು ಇಡುವಂತಹ ಭರಿತವಾದಂತಹ ನೈವೇದ್ಯಕ್ಕೆ ಆಗಲಿ ಖಂಡಿತ ರಾಯರು ಒಲಿಯೋದಿಲ್ಲ. ಅಂದರೆ ನಿಮ್ಮ ಆಡಂಬರ, ಅಲಂಕಾರ, ನೈವೇದ್ಯಗಳನ್ನು ಮೀರಿದಂತಹ ಒಂದು ಪ್ರೀತಿ, ಶ್ರದ್ಧೆ ನಿಮ್ಮ ಪೂಜೆಯಲ್ಲಿ ಇರಬೇಕು. ಆಗಲೇ ನೀವು ರಾಯರನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ.
ಮಾರುಗಟ್ಟಲೆ ಹೂವನ್ನೇ ಹಾಕಿ ರಾಯರನ್ನು ನೀವು ಒಲಿಸ್ಕೋಬೇಕು ಅಂತೇನು ಏನೂ ಇಲ್ಲ. ನೀವು ಶ್ರದ್ಧೆಯಿಂದ ಗುರುವಾರದು ಆಡಂಬರಕ್ಕೆ, ಅಲಂಕಾರಕ್ಕೆ ರಾಯರು ಖಂಡಿತವಾಗಿ ಒಲಿಯೋದಿಲ್ಲ. ಗುರುವಾರದೊತ್ತು ಶ್ರದ್ಧೆಯಿಂದ ರಾಯರ ಫೋಟೋವನ್ನು ಒರೆಸಿ ನೀವು ಸ್ವಲ್ಪ ಅವರಿಗೆ ಗಂಧ ಸಮರ್ಪಣೆ ಮಾಡಿ, ಒಂದು ಎಳೆ ಅವರಿಗೆ ತುಳಸಿಯನ್ನು ಹಾಕುವಂತಹದ್ದು. ಜೊತೆಯಲ್ಲಿ ನಿಮಗೆ ಏನು ಅನುಕೂಲ ಆಗುತ್ತೆ, ಒಂದು ಎಳೆ ಯಾವುದಾದ್ರೂ ಕಟ್ಟಿರುವಂತಹ ಹೂವಿನ ಮಾಲೆ ಅನುಕೂಲ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ನೀವು ಪಾಟಲ್ಲಿ ಹಾಕ್ಕೊಂಡಿರುವಂತಹ ಒಂದು ತುಳಸಿ ಗಿಡದಿಂದ ಒಂದು ಕುಡಿ ತುಳಸಿ ಒಂದೇ ಹೂವನ್ನು ಇಟ್ಟರೂ ಸಾಕು. ರಾಯರು ನಿಮ್ಮಲ್ಲಿ ಒಂದು ಅಂತಃಸತ್ವ ಇದ್ದರೆ ಒಲಿತಾರೆ. ಆಡಂಬರಕ್ಕೆ ಬೆಲೆ ಕೊಡಬೇಡಿ. ಅವತ್ತಿನ ದಿವಸ ನಕ್ಷತ್ರಗಣದ ಆಧಾರದ ಮೇಲೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ನಾನು ಮೊದಲೇ ತಿಳಿಸಿರ್ತೀನಿ. ಆ ಸಂಖ್ಯೆಯಲ್ಲಿ ನೀವು ದೀಪ ಹಚ್ಚುವಂತಹದ್ದು ಕೂಡ ನಿಮ್ಮ ಎಷ್ಟೋ ಕಷ್ಟಗಳನ್ನು ಮನೆಯಲ್ಲಿ ಕಡಿಮೆ ಮಾಡುತ್ತೆ. ಅದರ ಜೊತೆಯಲ್ಲಿ ನಾನು ನಿಮಗೆ ಪ್ರತಿ ವಾರನೂ ಕೂಡ ಶುಭ ಸಮಯವನ್ನು ತಿಳಿಸ್ಕೊಡ್ತೀನಿ, ಹೌದೋ ಇಲ್ಲೋ. ಆ ಶುಭ ಸಮಯದಲ್ಲಿ ದೀಪವನ್ನು ಹಚ್ಚಿ ಎಷ್ಟೋ ಕಮೆಂಟ್ಸ್ಗಳನ್ನು ನನಗೆ ಮಾಡಿದ್ದಾರೆ ಜನಗಳು. ನೀವು ಹೇಳಿಕೊಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲೇ ಮಾಡಿ ನಮ್ಮ ಪರಿಸ್ಥಿತಿಗಳು ಸುಧಾರಿಸಿದೆ, ನಮಗೆ ಒಳ್ಳೆಯದಾಗಿದೆ, ಸಂತೋಷ. ಅದು ಏನೀಗ ಒಂದಷ್ಟು ಜನರಲ್ಲಿ ಆಗಿದೆಯಲ್ಲ, ನೀವು ಯಾರೆಲ್ಲ ನೊಂದಿದ್ದೀರ ರಾಯರ ಭಕ್ತರು ಎಲ್ಲರ ಮನೆಯಲ್ಲೂ ಕೂಡ ಒಂದು ನೆಮ್ಮದಿ ಮೂಡಬೇಕು ಅನ್ನುವಂತಹದ್ದೇ ಈ ಚಾನಲ್ನ ಆಶಯ. ಹಾಗಾಗಿನೇ ಏನೇ ಕಷ್ಟ ಆದರೂ ಗುರುವಾರದ ಪೂಜೆಯ ವಿಡಿಯೋವನ್ನು ಮಾತ್ರ ನಾನು ತಪ್ಪಿಸೋದಿಲ್ಲ, ರೆಗ್ಯುಲರ್ ಆಗಿ ಹಾಕ್ತಾ ಬರ್ತಾನೆ ಇರ್ತೀನಿ. ಪ್ರತಿ ವಾರನೂ ಕೂಡ ಹಾಕ್ತೀನಿ. ಅದರಂತೆ ಫಾಲೋ ಮಾಡಿ. ಖಂಡಿತವಾಗಿ ಮುಂದೆ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಯಾವುದಾದ ಮೇಲೆ ಯಾವುದನ್ನು ಮಾಡಬೇಕು ಅಂತ ಹೇಳಿ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರಂತೆಯೇ ಪೂಜೆ ಮಾಡಿ. ಅಂದರೆ ಮೊದಲು ನಾವು ತುಳಸಿ ಪೂಜೆ ಮಾಡಬೇಕು, ಅದಾದ ಮೇಲೆ ದೇವರ ಮನೆಯ ದೀಪ ಹಚ್ಚುವಂಥದ್ದು. ಅದರ ಮುಂಚೆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಿ ಮೊದಲು ಅಲ್ಲಿ ದೀಪ ಹಚ್ಚುವಂಥದ್ದು, ನಂತರ ರಾಯರ ಮುಂದೆ ದೀಪ ಹಚ್ಚುವಂಥದ್ದು. ದೀಪ ಹಚ್ಚಾದ ಮೇಲೆ ಧೂಪ ಆದಮೇಲೆ ಸ್ತೋತ್ರಗಳಾದ ಮೇಲೆ ನಾವು ಏನು 2 ತುಪ್ಪದ ಬತ್ತಿಯ ಆರತಿ, ಯಾವ ರೀತಿ ನಾನು ಹೇಳ್ಕೊಡ್ತೀನಲ್ವ ಅದೇ ರಾಯರ ಪೂಜೆಯ ಶಾಸ್ತ್ರೋಕ್ತವಾದಂತಹ ವಿಧಾನ. ಆಡಂಬರ ಅಲಂಕಾರಕ್ಕೆ ಬೆಲೆ ಕೊಡೋದ್ರ ಬದಲು ಈ ಶಾಸ್ತ್ರೋಕ್ತವಾದಂತಹ ಹಿಂದೆಯಿಂದ ಏನು ನಡೆಸ್ಕೊಂಡು ಬಂದು ರಾಯರ ವಿಚಾರದಲ್ಲಿ ಒಳ್ಳೆಯದನ್ನು ಕಂಡಿದ್ದಾರಲ್ವ, ನಾವು ಅದನ್ನೇ ಫಾಲೋ ಮಾಡ್ತಾ ಹೋಗೋಣ. ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಈ ವಿಧಿವಿಧಾನಗಳನ್ನು ಪಾಲನೆ ಮಾಡಿ. ಮನಸ್ಸಿಗೆ ಬಂದಷ್ಟು ಹೂವನ್ನು ಹಾಕುವಂತಹದ್ದು, ಮನಸ್ಸಿಗೆ ಬಂದಷ್ಟು ದೀಪ ಹಚ್ಚುವಂತಹದ್ದು, ಮನಸ್ಸಿಗೆ ಬಂದಂತೆ ರಾಯರ ಅಭಿಷೇಕ ಮಾಡುವಂಥದ್ದು, ಮನಸ್ಸಿಗೆ ಬಂದಂತೆ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡುವಂತಹದ್ದನ್ನು ಬಿಟ್ಟುಬಿಡಿ. ಏಕೆಂದರೆ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮಗೆ ಆಗಲಿ ನಮ್ಮ ಕುಟುಂಬಕ್ಕೆ ಆಗಲಿ ಒಳ್ಳೆಯದೇ ಆಗಬೇಕೇ ಹೊರತು ನಾವು ಮಾಡಬಾರ್ದನ್ನು ಮಾಡಿ ನಾವು ಕಷ್ಟಕ್ಕೆ ಸಿಗಾಕೊಂಡು ನಮ್ಮ ಕುಟುಂಬವನ್ನು ಕೂಡ ಕಷ್ಟಕ್ಕೆ ದೂಡಬಾರ್ದು. ಇದನ್ನು ಹೆಣ್ಮಕ್ಳು ರಾಯರ ವಿಚಾರದಲ್ಲಿ ಅರ್ಥಕೊಳ್ಳಿ. ಇನ್ನೊಂದು, ನಿಮಗೆ ಮನೆಯಲ್ಲಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಅದು ಸಣ್ಣದೇ ಇರಬಹುದು, ದೊಡ್ಡದೇ ಇರಬಹುದು. ನಾನೇನು ನಿಮಗೆ ಗುರುವಾರದ ಪೂಜೆಯನ್ನು ಹೇಳ್ಕೊಡ್ತೀನಲ್ಲ, ಆ ಪೂಜೆಯನ್ನು ಮಾಡುವಾಗ ರಾಯರ ಮುಂದೆ ದೀಪವನ್ನು ಹಚ್ಚಿದ ತಕ್ಷಣ, ಅಂದರೆ ರಾಯರ ಮುಂದೆ ಏನು 2 ದೀಪ ಇಟ್ಟಿರ್ತಾರಲ್ಲ, ಆ ದೀಪ ಹಚ್ಚಿದ ತಕ್ಷಣ ಸಂಕಲ್ಪ ಮಾಡ್ಕೋಬೇಕು. ಪ್ರತಿ ವಾರನೂ ಅಷ್ಟೇ, ಪ್ರತಿ ವಾರ ಸಂಕಲ್ಪ ಮಾಡ್ಕೊಳ್ಳುವಾಗಲೂ ಕೂಡ ಮನೆಯಲ್ಲಿ ಏನು ಕಷ್ಟ ಇರುತ್ತೆ, ಅದು ಯಾವುದೇ ಇರಬಹುದು, ನಿಮ್ಮ ಕಷ್ಟ ನಿಮಗೆ ದೊಡ್ಡದು. ಹೀಗಾಗಿ ಅದೆಂತಹದ್ದೇ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟದ್ದೇ ಆದರೂ ಕೂಡ ಸಂಕಲ್ಪದಲ್ಲಿ ರಾಯರ ಮುಂದೆ ಹೇಳ್ಕೊಳ್ಳುವಂತಹದ್ದನ್ನು ಕಲೀರಿ. ನೀವು ನಿಮ್ಮ ಮನಸ್ಸನ್ನು ರಾಯರ ಮುಂದೆ ತೆರೆದಿಟ್ಟು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದಾಗಲೇ ಬಹಳ ಬೇಗ ನೀವು ಆ ಕಷ್ಟದಿಂದ ಪಾರಾಗುವಂತಹದ್ದು. ಅದನ್ನೇ ನಾವು ಸಂಕಲ್ಪ ಅಂತ ಹೇಳಿ ಹೇಳುವಂತಹದ್ದು. ಅದು ನೀವು ಆ ಕಷ್ಟವನ್ನು ಹೇಳ್ಕೊಳ್ಳೋದಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನೇ ಇಷ್ಟಾರ್ಥಗಳಿದ್ದರೂ ಕೂಡ ಅದನ್ನು ಕೇಳ್ಕೊಳ್ಳುವಂತಹದ್ದೇ ಇರಬಹುದು. ಪ್ರತಿ ವಾರ ಇದನ್ನು ತಪ್ಪಿಸಬೇಡಿ. ಏನೇ ಸಮಸ್ಯೆಗಳು ಇದ್ದರೂ ಕೂಡ ರಾಯರ ಪಾದಕ್ಕೆ ಹಾಕಿ ರಾಯರನ್ನ ನಂಬಿ ಪ್ರತಿ ವಾರ ಶ್ರದ್ಧೆ ಭಕ್ತಿಯಿಂದ ಆಡಂಬರವನ್ನು ದೂರ ಇಟ್ಟು ರಾಯರಲ್ಲಿ ಮನಸ್ಸಿಟ್ಟು ಪೂಜೆಯನ್ನು ಮಾಡ್ತಾ ಹೋಗಿ. ಖಂಡಿತ ನಿಮಗೂ ಕೂಡ ರಾಯರು ಅನುಗ್ರಹವನ್ನು ಮಾಡ್ತಾರೆ. ಮುಂದಿನ ವಿಡಿಯೋವೊಂದಿಗೆ ಬರ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.